ಇಂಚರ ರೋಹನ್ನ ಹಾಸ್ಪಿಟಲ್ಗೆ ಡ್ರಾಪ್ ಮಾಡಿ ಮನೆಗ್ ಬರುವಾಗ ಲೇಟ್ ಆಗಿತ್ತು. ಆದ್ರೂ ಮಾಲ್ತಿ ಅವಳಿಗೋಸ್ಕರ ಹಾಲ್ನಲ್ಲಿ ಕಾಯ್ತಾ ಇದ್ಲು. ಇದೇ ಫಸ್ಟ್ ಟೈಮ್ ಅವಳ ಮನೆಗ್ ಬರೋ ತನ್ಕಾನು ಮಾಲ್ತಿ ಎಚ್ಚರ ಇರೋದಾಗಿತ್ತು. ಅದನ್ನ ನೋಡಿ ಇಂಚರ, ಆಂಟಿ ನೀವಿನ್ನೂ ಮಲ್ಗಿಲ್ವಾ ಅಂತ ಕೇಳಿದ್ಲು. ಆಗ ಮಾಲ್ತಿ ಸೋಫಾ ಮೇಲಿಂದ ಎದ್ದು, ಅರೆ ಚಿಕ್ಕಮ್ಮವ್ರೆ, ಈಗ ಬಂದ್ರಾ? ಯಾಕಿಷ್ಟು ಲೇಟ್ ಆಯ್ತು? ನಾನು ನಿಮ್ಗೆ ಊಟಕ್ಕೆ ರೆಡಿ ಮಾಡ್ತೀನಿ ಅಂದ್ಲು. ತನ್ ಬಗ್ಗೆ ಮಾಲ್ತಿ ಇಷ್ಟೆಲ್ಲ ಕಾಳಜಿ ತೋರಿಸ್ತಾ ಇರೋದ್ ನೋಡಿ ಇಂಚರ ಮನಸ್ಸು ತುಂಬಿ ಬಂತು. ಆಂಟಿ, ನೀವ್ಯಾಕೆ ಇಷ್ಟೊತ್ವರೆಗೂ ಎಚ್ಚರವಾಗಿದ್ದೀರಾ? ದಿನಾ ಈ ಟೈಮ್ಗೆಲ್ಲ ಮಲ್ಗಿರ್ತಿದ್ರಿ ಅಲ್ವಾ ಅಂತ ಕೇಳಿದ್ಲು. ಮಾಲ್ತಿ ಮುಖ ನೋಡಿದ್ರೇನೆ ಇಂಚರ ಹೆಲ್ತ್ ವಿಷಯಕ್ಕೆ ಅವಳು ತುಂಬಾ ಅಪ್ಸೆಟ್ ಆಗಿದ್ದಾಳೆ ಅಂತ ಗೊತ್ತಾಗ್ತಾ ಇತ್ತು. ಅದಕ್ಕೆ ಅವಳು ನಿದ್ದೆ ಬಿಟ್ಟು ಇಂಚರ ಬರೋದನ್ನೇ ಕಾಯ್ತಾ ಕೂತಿದ್ಲು. ಅವಳ ಮುಖ ನೋಡಿ ಪಾಪ ಅನ್ಸಿ ಇಂಚರ, ಆಂಟಿ ನೀವು ಬೇರೆಯವ್ರ ಬಗ್ಗೆ ಅದೆಷ್ಟೊಂದು ಕೇರ್ ತಗೋತೀರಾ, ಆದ್ರೆ ನಿಮ್ ಬಗ್ಗೆ ಮಾತ್ರ ಗಮನನೇ ಕೊಡಲ್ಲ. ಬೆಳಗ್ಗೆ ಎಲ್ಲರಿಗಿಂತ ಮುಂಚೆ ಹೇಳ್ತೀರಾ, ರಾತ್ರಿ ಇಷ್ಟೊತ್ತಾದ್ರೂ ಮಲ್ಗಿಲ್ಲ. ಇದ್ಯಾಕೋ ಸರಿ ಇಲ್ಲ. ಹೀಗೆ ಮಾಡಿದ್ರೆ ನಿಮ್ ಆರೋಗ್ಯ ಏನಾಗ್ಬೇಕು ಅಂತ ಅವಳ ಹೆಗಲ್ ಮೇಲೆ ಕೈ ಇಟ್ಟು ಕೇಳಿದ್ಲು. ಅದಕ್ಕೆ ಮಾಲ್ತಿ, ಅಯ್ಯೋ ಏನೂ ಆಗಲ್ಲ, ನೀವೆಲ್ಲ ಆಫೀಸಿಗೆ ಹೋದ್ಮೇಲೆ ನನ್ಗೇನ್ ಕೆಲ್ಸ ಇರುತ್ತೆ, ಆಗ ರೆಸ್ಟ್ ಮಾಡ್ತೀನಿ. ಅದೆಲ್ಲ ಬಿಡಿ, ಈಗ ನಿಮ್ಗೆ ಊಟ ಬಡಿಸಿ ಮಲ್ಕೋತೀನಿ ಅಂದ್ಲು. ಇಂಚರ, ಓ ಆಂಟಿ ಹೇಳೋಕ್ ಮರ್ತಿದ್ದೆ, ನಂದಾಗ್ಲೇ ಊಟ ಆಯ್ತು. ಒಂದ್ ವೇಳೆ ಆಗ್ಲಿಲ್ಲ ಅಂದಿದ್ರು ನಾನೇ ಬಡಿಸ್ಕೊಂಡು ಊಟ ಮಾಡ್ತೀನಿ. ಅದಕ್ಕೆ ನೀವು ಇಷ್ಟೊತ್ತೆಲ್ಲ ನಿದ್ದೆ ಮಾಡ್ದೆ ಕೂತಿರ್ಬೇಡಿ ಪ್ಲೀಸ್ ಅಂದ್ಲು. ಯಾಕೆ ಅಂದ್ರೆ ತಮ್ಗಳ್ ಸೇವೆ ಮಾಡಿ ಮಾಡಿ ಮಾಲ್ತಿ ತನ್ನಂತಾನು ಮರೆಯೋದನ್ನ, ತನ್ ಬಗ್ಗೆ ಕೇರ್ ತಗೊಳ್ದೆ ಇರೋದನ್ನ ಇಂಚರಾಗೆ ಸಹಿಸ್ಕೊಳ್ಳೋಕಾಗ್ಲಿಲ್ಲ. ಯಾಕೆ ಅಂದ್ರೆ ಅವಳು ಯಾವತ್ತೂ ಇನ್ನೊಬ್ರಿಂದ ಯಾವ ಸೇವೆನೂ ಬಯಸ್ತಾ ಇರ್ಲಿಲ್ಲ. ಇಂಚರ ಮಾತ್ಗೆ ಮಾಲ್ತಿ ನಗ್ತಾ, ಅರೆ ಚಿಕ್ಕಮ್ಮೋರೆ, ನಂಗೆ ವಯಸ್ಸಾಯ್ತು, ಬೇಗ ಮಲ್ಗಿದ್ರೆ ನಿದ್ದೆ ಬರಲ್ಲ ಅಂದ್ಲು. ಅದಕ್ಕೆ ಇಂಚರ, ನಿದ್ದೆ ಏನೋ ಬರಲ್ಲ ಸರಿ, ಆದ್ರೆ ಎಲ್ರೂ ರೆಸ್ಟ್ ಮಾಡ್ಬೇಕಲ್ವಾ, ನೀವು ಕೂಡ. ಸೊ ಇದ್ರ ಬಗ್ಗೆ ಮತ್ತೆ ವಾದ ಮಾಡೋದ್ ಬೇಡ. ಇವತ್ತಿಂದ ನಾನ್ ಎಷ್ಟೇ ಲೇಟ್ ಆಗಿ ಬಂದ್ರೂ ನೀವು ನನಗೋಸ್ಕರ ವೇಟ್ ಮಾಡ್ದೆ ಮಲ್ಕೋಬೇಕು. ಆ್ಯಂಡ್ ದಟ್ಸ್ ಫೈನಲ್ ಅಂತ ಮುಗುಳ್ನಗ್ತಾ ಹೇಳಿದ್ಲು. ಇಂಥ ಒಳ್ಳೆ ಮನಸ್ಸಿರೋ ಇಂಚರಾನ ನೋಡಿ ಮಾಲ್ತಿ, ಎಷ್ಟು ಒಳ್ಳೆ ಮನ್ಸು ಈ ಹುಡುಗಿದು. ನಮ್ ಸಂಗಮ್ ಆಯ್ಕೆ ತುಂಬಾ ಚೆನ್ನಾಗಿದೆ. ಇಷ್ಟು ಓದ್ದೋಳಾದ್ರೂ ಸ್ವಲ್ಪನೂ ದಿಮಾಗ್ ತೋರ್ಸಲ್ಲ. ನಾನು ಈ ಮನೆ ಕೆಲ್ಸದೋಳು ಅಂತ ಗೊತ್ತಿದ್ರೂನು ಅದೆಷ್ಟು ಗೌರವ ಕೊಡ್ತಾರೆ. ಇಂಥ ಹೆಂಡ್ತಿ ಸಿಗೋಕೆ ನಮ್ ಸಂಗಮ್ ತುಂಬಾ ಪುಣ್ಯ ಮಾಡಿದಾನೆ. ರಮೇಶ್ ಸರ್, ವೇದಾವತಿ ಮೇಡಮ್ಮು ಇಂಚರ ಥರ ಸೊಸೆ ಸಿಗೋಕೆ 7 ಜನ್ಮದ ಪುಣ್ಯ ಮಾಡಿದ್ದಾರೆ. ಅವರೇ ಹುಡುಕಿದ್ರೂ ಇಂಥ ಚಿನ್ನದಂಥ ಸೊಸೆ ಸಿಗ್ತಿರ್ಲಿಲ್ಲ ಅಂತ ಇಂಚರ ಬಗ್ಗೆ ತುಂಬಾ ಖುಷಿ ಪಟ್ಟು ಮನಸ್ಸಲ್ಲೇ ಅವಳಿಗೆ ದೃಷ್ಟಿ ತೆಗೆದ್ಲು. ಇಂಚರ ಮಾತ್ ಮುಂದುವರಿಸಿ, ಆಂಟಿ ಆರ್ಯ ಮಲ್ಕೊಂಡ ಅಂತ ಕೇಳ್ತಾ ಇದ್ದ ಹಾಗೆ ಮಾಲ್ತಿ, ಹಾ ಚಿಕ್ಕಮ್ಮವ್ರೆ, ಅವನು ಸಂಗಮ್ ರೂಮ್ನಲ್ಲಿದ್ದಾನೆ ಅಂದ್ಲು. ಅದಕ್ಕೆ ಇಂಚರ ಶಾಕಲ್ಲಿ, ಏನು ಸಂಗಮ್ ರೂಮಲ್ಲ ಅಂತ ಕೇಳಿದ್ಲು. ಮಾಲ್ತಿ, ಹಾ ಆರ್ಯಾನೇ ಸಂಗಮ್ ರೂಮ್ನಲ್ಲಿ ಮಲ್ಕೋತೀನಿ ಅಂತ ಹೇಳ್ದ. ಅದಕ್ಕೆ ಸಂಗಮ್ ಅವನನ್ನ ತನ್ನ ರೂಮ್ಗೆ ಕರ್ಕೊಂಡು ಹೋದ ಅಂದ್ಲು. ಆಕ್ಚುಲಿ ಮಾಲ್ತಿ ಸಂಗಮ್ನ ಚಿಕ್ಕೋನಿದ್ದಾಗಿಂದು ನೋಡ್ತಿದ್ಲು. ಅವನ್ ಯಾವಾಗ್ಲೂ ಒಬ್ನೇ ಇರೋದನ್ನ ಇಷ್ಟಪಡ್ತಿದ್ದ. ಇಷ್ಟು ವರ್ಷ ಆದ್ಮೇಲೂ ಅವನ್ ಬಿಹೇವಿಯರ್ ಅಲ್ಲಿ ಯಾವುದೇ ಚೇಂಜಸ್ ಆಗಿರ್ಲಿಲ್ಲ. ಅವನ್ ಅಮ್ಮ ವೇದಾವತಿ ಕೂಡ ಅವನ್ ರೂಮ್ಗೆ ಸುಮ್ನೆ ಹೋಗ್ತಿರ್ಲಿಲ್ಲ. ಅಂಥದ್ರಲ್ಲಿ ಇವತ್ತು ಅವನ್ ಆರ್ಯನ್ನ ತನ್ನ ರೂಮ್ಗೆ ಕರ್ಕೊಂಡು ಹೋಗಿದ್ದು ಮಾಲ್ತಿಗೂ ತುಂಬಾ ಆಶ್ಚರ್ಯ ಆಗಿತ್ತು. ಮಾಲ್ತಿ ಹೇಳಿದ್ ಕೇಳಿ ಇಂಚರ ಸೀದಾ ಸಂಗಮ್ ರೂಮ್ ಬಾಗಲ್ ತನಕ ಹೋದ್ಲು. ಡೋರ್ ಸ್ವಲ್ಪ ಓಪನ್ ಇತ್ತು. ಒಳಗಡೆ ಬೆಡ್ ಮೇಲೆ ಆರ್ಯ ಸಂಗಮ್ ಕೈ ಮೇಲೆ ತಲೆ ಇಟ್ಕೊಂಡು ಮಲ್ಗಿದ್ದ. ಸಂಗಮ್ ಅವನ್ಗೆ ಕಥೆ ಹೇಳ್ತಿದ್ದ. ಆರ್ಯಂಗೆ ಇನ್ನೂ ನಿದ್ದೆ ಬಂದಿರ್ಲಿಲ್ಲ. ಅದನ್ನ ನೋಡಿ ಇಂಚರಾಗೆ, ಇದು ನಿಜನಾ? ಸಂಗಮ್ ಆರ್ಯಂಗೆ ಕಥೆ ಹೇಳಿ ನಿದ್ದೆ ಮಾಡಿಸ್ತಿದ್ದಾನ? ಓ ಮೈ ಗಾಡ್, ನಾನು ಈ ಕ್ಯೂಟ್ ಮೊಮೆಂಟ್ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಅಂದ್ಕೊಂಡು ಅವಳು ಒಳಗಡೆ ಹೋಗದೆ ತನ್ನ ರೂಮ್ ಕಡೆ ವಾಪಸ್ ಹೊರಟ್ಲು. ಆಗ ಯಾರೋ ಹಿಂದೆಯಿಂದ ಅವಳ ಕೈ ಹಿಡ್ಕೊಂಡ್ರು. ಅವಳು ತಿರುಗ್ ನೋಡಿದ್ರೆ ಆರ್ಯ. ಅರೆ ಫ್ರೆಂಡ್, ನೀನ್ ಬಂದ್ಯಾ ಅಂತ ಕೇಳ್ದ. ಅವಳಿಗೆ ಆಗ ತಾನು ಏನೋ ಕಳ್ತನ ಮಾಡಿ ಸಿಕ್ಕಾಕೊಂಡ್ಬಿಟ್ಟ ಹಾಗೆ ಫೀಲ್ ಆಯ್ತು. ಅಲ್ಲಿ ಆರ್ಯ ಒಬ್ನೇ ಅಲ್ಲ, ಅವನ ಜೊತೆ ಸಂಗಮ್ಮೂ ಇದ್ದ. ಅದನ್ನ ನೋಡಿ ಇಂಚರ ಮನಸ್ಸಲ್ಲೇ, ಅಯ್ಯೋ ದೇವ್ರೇ,
ನಾನು ಎಂತ ಮೆಂಟ್ಲು, ಸುಮ್ಮನೆ ಹೋಗದೆ ಸಂಗಮ್ ರೂಮ್ಗೆ ಹೋಗ್ಬೇಕಾಗಿತ್ತಾ? ಈಗ ಸಂಗಮ್ ನನ್ನ ಬಗ್ಗೆ ಏನ್ ಅಂದ್ಕೋತಾನೋ ಏನೋ, ನಾನು ಕದ್ದು ಅವನನ್ನ ನೋಡ್ತಿದ್ದೆ ಅಂತ ಅಂದ್ಕೊಂಡ್ಬಿಟ್ರೆ ಅಂತ ಯೋಚಿಸ್ತಿದ್ಲು. ಸರಿಯಾಗಿ 1 ತಾಸ್ ಆದ್ಮೇಲೆ ಇಂಚರ ಎಚ್ಚರ ಆಗಿ ಕಣ್ಬಿಟ್ಟು ನೋಡಿದ್ರೆ ಅಲ್ಲಿ ಆರ್ಯ ಇರ್ಲೇ ಇಲ್ಲ. ಸಂಗಮ್ ಮಾತ್ರ ತನ್ನ ಜೊತೆ ಮಲ್ಗಿರೋದನ್ನ ನೋಡಿ ಅವಳು ಗಾಬರಿ ಬಿದ್ದೋದ್ಲು. ಆರ್ಯ ಎದ್ದು ಹೋದ್ಮೇಲೆ ಅವಳ ನಿದ್ದೆಗಣ್ಣಲ್ಲಿ ಸಂಗಮ್ಗೆ ತೀರಾ ಹತ್ರ ಬಂದು ಮಲ್ಗಿದ್ಲು. ಅವಳು ಇಮಿಡಿಯೇಟ್ ಆಗಿ ಸಂಗಮ್ಮಿಂದ ದೂರ ಸರಿದು ಅವನನ್ನೇ ನೋಡ್ತಾ ಕೂತ್ಕೊಂಡ್ಲು. ಆಗ ಸಂಗಮ್ಗೂ ಎಚ್ಚರ ಆಗಿ, ಏನಾಯ್ತು, ವೈ ಆರ್ ಯು ಲುಕಿಂಗ್ ಅಟ್ ಮೀ ಅಂತ ಕೇಳ್ದ. ಅದಕ್ಕೆ ಅವಳು ನಥಿಂಗ್ ಅಂತ ಹೇಳ್ತಾ ತನ್ನ ಲುಕ್ ಚೇಂಜ್ ಮಾಡಿದ್ಲು. ಯಾಕಂದ್ರೆ ತಾವಿಬ್ರು ಅಷ್ಟ್ ಹತ್ರ ಮಲ್ಗಿದ್ವಿ ಅಂತ ಹೇಳಿ ಅವನಿಗೆ ಎಂಬ್ಯಾರಸ್ ಫೀಲ್ ಮಾಡಿಸೋಕೆ ಅವಳು ಇಷ್ಟಪಡ್ಲಿಲ್ಲ. ಸಂಗಮ್ ಎದ್ ಕೂತು ಗುಡ್ ಮಾರ್ನಿಂಗ್ ಅಂತ ಗ್ರೀಟ್ ಮಾಡ್ದ. ಅವಳು ನಗ್ತಾ ಆನ್ಸರ್ ಮಾಡೋಕೆ ಟ್ರೈ ಮಾಡ್ತಿದ್ಲು. ಆದ್ರೆ ಅವಳು ದೂರ ಸರಿತಾ ಸರಿತಾ ಆಗ್ಲೇ ಬೆಡ್ ತುದಿಗೆ ಬಂದಿದ್ಲು. ಅದು ಅವಳಿಗೆ ಗೊತ್ತೇ ಆಗಿರ್ಲಿಲ್ಲ. ಇನ್ನೇನ್ ಬ್ಯಾಲೆನ್ಸ್ ತಪ್ಪ ಬೀಳ್ಬೇಕು ಅಷ್ಟ್ರಲ್ಲಿ ಸಂಗಮ್ ಅವಳ ಕೈ ಹಿಡಿದು ತನ್ ಕಡೆ ಹೇಳ್ಕೊಂಡ. ಆ ಅಂತ ಹೇಳ್ತಾ ಇಂಚರ ಅವನ್ ಮೇಲೆ ಬಿದ್ಬಿಟ್ಲು. ಈ ಟೈಮ್ನಲ್ಲಿ ಅವರಿಬ್ರು ಅದೆಷ್ಟು ಹತ್ರದಲ್ಲಿದ್ರು ಅಂದ್ರೆ ಒಬ್ಬರ ಕಣ್ಣಲ್ಲಿ ಇನ್ನೊಬ್ಬರ ಬಿಂಬ ಕಾಣ್ತಾ ಇತ್ತು. ಸಂಗಮ್ ಬಿಸಿ ಉಸಿರು ಇಂಚರ ಕೆನ್ನೆಗೆ ತಾಕ್ತಾ ಇದ್ರೆ ಅವಳ ಮುಂಗುರುಳು ಅವನ ಮುಖಕ್ಕೆ ಬಡಿತಾ ಇತ್ತು. ಅವರಿಬ್ರು ಒಬ್ರನ್ನೊಬ್ರು ನೋಡ್ತಾ ಆ ಮೂಮೆಂಟ್ ಅದ್ ಹೇಗ್ ಕಳೆದೋಯ್ತು ಅಂದ್ರೆ ಅದೇ ಸ್ಥಿತಿಲಿ ಅವರಿಬ್ರು ಅದೆಷ್ಟು ಹೊತ್ತಿದ್ರು ಅಂತಾನೆ ಗೊತ್ತಾಗ್ಲಿಲ್ಲ. ಇಂಚರಾನೆ ತನ್ನಂತಾನು ಸುಧಾರಿಸ್ಕೊಂಡು ತನ್ನ ಲುಕ್ ಚೇಂಜ್ ಮಾಡಿ ಸಂಗಮ್ ಅಂತ ಹೇಳಿದ್ಲು. ಅವಳು ವಾಯ್ಸ್ ಕೇಳ್ತಾ ಇದ್ದ ಹಾಗೆ ಸಂಗಮ್ ಅವಳನ್ ಬಿಟ್ಟು, ಅಲ್ಲ ಬೆಡ್ ತುದಿಲಿ ಹೋಗಿ ಕೂತ್ಕೊಂಡು ಏನ್ ಮಾಡ್ತಿದ್ದೆ, ಅಷ್ಟು ದೂರದಲ್ಲಿ ಹೋಗಿ ಮಲ್ಕೊಂಡಿದ್ಯಾ, ಇಷ್ಟು ದೊಡ್ಡ ಬೆಡ್ಡಲ್ಲಿ ನಿನಗ್ ಮಲ್ಕೊಳ್ಳೋಕೆ ಜಾಗ ಸಾಕಾಗ್ಲಿಲ್ವಾ ಅಂತ ಕೇಳ್ದ. ಅದಕ್ಕೆ ಅವಳು ಇದೊಳ್ಳೆ ಚೆನ್ನಾಗಿದೆ, ಇದೂ ನಂದೇ ತಪ್ಪು ಅಂತ ಹೇಳಿದ್ಲು. ಆದ್ರೆ ಮನಸ್ಸಲ್ಲಿ ಇಷ್ಟು ದೊಡ್ಡ ಬೆಡ್ ಇದ್ರೂನು ನನ್ನ ಹತ್ರ ಬಂದಿದ್ದು ನೀನು, ಈಗ ನೋಡಿದ್ರೆ ನನಗೇ ಯಾಕೆ ತುದಿಲ್ ಮಲ್ಗಿದ್ಯಾ ಅಂತ ಕೇಳ್ತಿದ್ಯಾ ಅಂತ ಹೇಳ್ಕೊಂಡ್ಲು. ಅವಳು ಸಿಟ್ ನೋಡಿ ಸಂಗಮ್ ನಗ್ತಾ, ಅಂತೂ ನಿನಗಿಷ್ಟು ಬೇಗ ಅರ್ಥ ಆಯ್ತಲ್ಲ, ನನ್ ಪುಣ್ಯ ಅಂತ ಹೇಳಿ ತಮಾಷೆ ಮಾಡಿ ಬೆಡ್ಡಿಂದ ಎದ್ದು ವಾಶ್ರೂಮ್ಗೆ ಹೋದ. ಸಂಗಮ್ ಇಂಚರ ಇಬ್ರು ಒಟ್ಟಿಗೆ ಡೈನಿಂಗ್ ಟೇಬಲ್ಗೆ ಬಂದಿದ್ ನೋಡಿ ಮಾಲ್ತಿಗೆ ಖುಷಿಯಾದ್ರು ಅವಳ ಮನಸ್ಸಲ್ಲಿ ತುಂಬಾ ದಿನದಿಂದ ಒಂದು ಚಿಂತೆ ಕೊರಿತಾನೆ ಇತ್ತು. ಅದನ್ನ ಅವಳು ಸಂಗಮ್ ಹತ್ರ, ಮಗನೇ ಸರ್ ಮೇಡಮ್ಗೆ ಈ ಮದ್ವೆ ಬಗ್ಗೆ ಗೊತ್ತಾ ಅಂತ ಕೇಳಿದ್ಲು. ಅವಳ ಪ್ರಶ್ನೆ ಕೇಳಿ ಸಂಗಮ್ ಅಷ್ಟೇ ಅಲ್ಲ, ಇಂಚರಾನು ಯೋಚಿಸೋದಕ್ಕೆ ಶುರು ಮಾಡಿದ್ಲು. ಆಕ್ಚುಲಿ ಅವಳು ವೇದಾವತಿ ಅವರನ್ನ ಮೀಟ್ ಮಾಡಿದ್ರಿಂದ ಅವರು ತುಂಬಾ ಒಳ್ಳೆ ಹೆಂಗಸು ಅಂತ ಏನೋ ಗೊತ್ತಿತ್ತು. ಆದ್ರೆ ತಮ್ಮ ಮಗ ಒಂದು ಮಗು ಇರೋ ಲೇಡಿನ ಮದ್ವೆ ಆಗಿದ್ದಾನೆ ಅಂತ ಗೊತ್ತಾದ್ರೆ ಅವ್ರು ಹೇಗ್ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಗೊತ್ತಿರ್ಲಿಲ್ಲ. ಹಾಗಾಗಿ ನನ್ನ ಆರ್ಯನ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋ ಭರದಲ್ಲಿ ಸಂಗಮ್ ತನ್ನ ಲೈಫ್ನಲ್ಲಿ ಪ್ರಾಬ್ಲಮ್ಸ್ನ ಮೈ ಮೇಲೆ ಎಳ್ಕೊಂಡ್ ಹಾಗಾಯ್ತು ಅಂತ ಅವಳಿಗೆ ಟೆನ್ಷನ್ ಆಗ್ತಾ ಇದ್ರೆ, ಸಂಗಮ್ ಮಾತ್ರ ಕೂಲಾಗಿ, ನಾವು ಮದ್ವೆ ಆಗೋವಾಗ ಸ್ವಲ್ಪ ಅರ್ಜೆಂಟಲ್ಲಿದ್ವಿ, ಅದಕ್ಕೆ ಯಾರಿಗೂ ಹೇಳೋಕಾಗ್ಲಿಲ್ಲ, ಟೈಮ್ ಬಂದಾಗ ಎಲ್ರಿಗೂ ಗೊತ್ತಾಗತ್ತೆ ಅಂತ ಹೇಳ್ದ. ಸಂಗಮ್ ಅಪ್ಪ ಅಮ್ಮಂಗೆ ಸಂಗಮ್ ಇಂಚರ ಮದ್ವೆ ಬಗ್ಗೆ ಯಾವಾಗ ಗೊತ್ತಾಗತ್ತೆ? ಅವರು ಇಂಚರಾನ ಮನೆ ಸೊಸೆ ಅಂತ ಒಪ್ಕೋತಾರೆ. ಪಾಕೆಟ್ ಎಫ್ಎಂ ಆಡಿಯೋ ಸೀರೀಸ್ ಆದಂಥ ಪ್ರೇಮಲೋಕ ಕಥೆನ ಈಗ್ಲೇ ಕೇಳಿ.